ಆಮೇಲೆ ರವಿಶಂಕರ್ ಅವ್ರೆ, ಹೇಳಿ. ನಾನು ನಿತ್ಯಾನಂದನ್ನ ಮೊದಲನೇ ಸತಿ ನೋಡಿದಾಗ ಡೊನೇಷನ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಅಮೌಂಟ್ ರೆಸಿಪ್ಟ್ ಕೊಡ್ತಿದ್ರು. ಮತ್ತೆ ಅದೇ ಜಾಗನ ನನ್ಗೆ ಹೇಳಿದ್ದವ್ರು, ಯಾಕಂದ್ರೆ ಅಲ್ಲಿ ಮ್ಯಾನೇಜರ್ ಆಗಿದ್ದವ್ರು ಹೇಳಿದ್ದು, ಆ ಜಾಗನ ಆಶ್ರಮಕ್ಕೆ ಬರ್ತ್ಕೊಡ್ಬಿಡಿ ಅಂತ ಹೇಳಿದಾಗ, ಆರ್ಟ್ ಆಫ್ ದಿ ಸಿಟಿ ಇವತ್ತಿನ ದಿನ 150-200 ಕೋಟಿ ಪ್ರಾಪರ್ಟಿ ಅದು ಅಂದಾಗ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸಿದ್ರು ಅಂತ ಸುದ್ದಿ. ಆ ಜಾಗದ ಮಾಲೀಕ, ಯಾವ ಜಾಗದ್ದು? ಚಾಮುಂಡೇಶ್ವರಿ ಸ್ಟುಡಿಯೋ. ನಾನು ಎಲ್ಲಿ ಆತನ ಮೀಟ್ ಮಾಡಿದೆ, ಆ ಜಾಗದಲ್ಲಿ ಆತ ಯಾರು ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ಒಂದು ಡೊನೇಷನ್ ಕೊಡಿ, ನಾವು ಆಶ್ರಮ ಕಟ್ತಾ ಇದೀವಿ ಅಂತ ಅನ್ಬಿಟ್ಟು ಒಂದು ರಸೀದಿ ಬುಕ್ ಹಿಡಿತಾ ಇದ್ರು ಮ್ಯಾನೇಜರ್. ಅವಾಗ ಅಲ್ಲಿ ದುಡ್ಡು ಕೊಡ್ತಾ ಇದ್ರು. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಆತ ನಾಪತ್ತೆ ಆದ. ಇಲ್ಲಿ ಬೋರ್ಡ್ ಬಂದಾಗ ಬಿಡದಿ ಹತ್ರ ಬೋರ್ಡ್ ನೋಡಿ ನಾವು ನಿತ್ಯಾನಂದ ಏನೋ ಮಹಾ ಸಂಸ್ಥಾನ ಪೀಠ ಅಂತಾನೋ ಇಲ್ಲೇನೋ ಇದೆಯಲ್ಲ, ಜ್ಞಾನಪೀಠ ಅಂತಿದೆ, ಸರ್ವಜ್ಞ ಪೀಠ ಅಂತ ಹಾಕೊಳ್ತಾರೆ. ಒಂದೊಂದ್ ಕಡೆ ಒಂದೊಂದು ಹಾಕೊಂಡಿರ್ತಾರೆ ಅವ್ರು. ಇದು ಹಾಕೊಂಡಾಗ ನಾನು ಪ್ರಶ್ನೆ ಕೇಳಿದೆ ಅವ್ರಿಗೆ, ಏನಪ್ಪಾ ನಿಮ್ಮ ಕುಪ್ಸ್ವಾಮಿ ನಾಯ್ಡು ಅವ್ರ ಮನೇಲಿ ಇದ್ದವ್ರು ತಾನೆ ಇವ್ರು ಬಂದು ಅಲ್ಲಿಂದ ಬಂದು ಈಗ ಬೇರೆ ಏನೇನೋ ವೇಷ ಹಾಕೊಂಡು ಸ್ವಲ್ಪ ಗುಂಡ್ಗುಂಡೆ ಆಗಿದ್ದಾರೆ ಸ್ವಾಮಿಗಳು, ಸೊ ಇವರು ಇಲ್ವಾ ಈಗ, ಅಥವಾ ಇಲ್ಲೂ ಇದ್ದು ಅಲ್ಲೂ ಮಾಡಿದಾರ ಪೀಠ ಅಂತಂದೆ. ಇಲ್ಲ ನಿಮಗ್ ಗೊತ್ತಿಲ್ಲ, ಈ ಜಾಗನ ಪೀಠಕ್ಕೆ ಬರ್ಕೊಡಿ ಅಂತಂದ್ರು. ಅವಾಗ ಯಜಮಾನ್ರು ಕೋಪ ಬಂದು ಖಾಲಿ ಮಾಡುವಂತ ಖಾಲಿ ಮಾಡಿಸಿದ್ರು ಅಂತ ಹೇಳಿದ್ರು. ಸೊ ಅವತ್ತಿನ ದಿನ ಹಾಗಿದ್ದಂತ ಮನುಷ್ಯ, ಯಾರ್ದೋ ಒಂದು ಜಾಗದಲ್ಲಿ ಬಂದು ತಂಗಿದ್ದಂತ ಮನುಷ್ಯ, ಇದ್ದಕ್ಕಿದ್ದಾಗೆ ಇಷ್ಟು ಮೈ ಮೇಲೆ ಚಿನ್ನ ಒಡವೆಗಳು, ಇಷ್ಟು ದೊಡ್ಡ ಜಾಗ, ಮತ್ತೆ ಏನು ಸಿಕ್ಕಾಪಟ್ಟೆ ಹಣದ ವಹಿವಾಟು. ಯಾಕಂದ್ರೆ ಈಗ 2005 ಬಿಡದಿ ಅಕ್ಕಪಕ್ಕ ತಗೋಬೇಕು ಜಾಗ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಇವತ್ತಂತೂ 5 ಕೋಟಿ 6 ಕೋಟಿ ಒಂದೊಂದು ಎಕರೆ ಇದೆ. ಅವತ್ತಿನ ದಿನಾನು 2005 ನನಗ್ ಗೊತ್ತಿದ್ದಂಗೆ 25 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಮೇಲೆ ಇತ್ತು ಒಂದೊಂದು ಎಕರೆ. ಸೊ ಎಲ್ಲಿಂದ ಈತನಿಗೆ ದುಡ್ಡು ಬರ್ತಾ ಇತ್ತು? ಈಗ ಬೇಸಿಕಲಿ ಆತ ಸ್ವಾಮೀಜಿ ಅವ್ರಿಗೇನು ಪ್ರೊಫೆಷನಲ್ ಇನ್ಕಮ್ ಏನ್ ಇರಲ್ಲ. ಹೌದು, ಇರೋದಿಲ್ಲ. ಪ್ರೊಫೆಷನಲ್ ಇನ್ಕಮ್ ಸ್ವಾಮೀಜಿಗಳಿಗೆ ಏನು ಇರೋದಿಲ್ಲ. ಅವರು ಭಿಕ್ಷಾ ಬೇಡಿನೇ ರಾಜರ ಆಸ್ಥಾನದಲ್ಲಿ ಇರ್ಬೇಕು, ಒಂದು ಸರ್ಕಾರ ಕೊಡ್ಬೇಕು. ಹಳೆ ಕಾಲದಲ್ಲಿ ರಾಜರು ಮಹರ್ಷಿಗಳನ್ನ ಋಷಿಗಳನ್ನ ಬೆಳೆಸ್ತಾ ಇದ್ರು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರು. ಈಗಿನ ಕಾಲದಲ್ಲಿ ಅದು ಅಸಾಧ್ಯವಾಗಿದೆ. ಈಗಿರುವಂತ ಸರ್ಕಾರದಲ್ಲಿ ಅದು ಅಸಾಧ್ಯವಾಗಿದೆ. ಈಗ ನೀವು ಕೇಳಿದ್ರೆ ಏನು ಇಲ್ಲದೆ ಬಂದಿರುವಂತ ನಿತ್ಯಾನಂದ ಸ್ವಾಮಿಗೆ ಇಷ್ಟು ಕೋಟಿ ಆಸ್ತಿ ಹೇಗಾಯ್ತು, ಹೇಗ್ ಬಂತು, ಈ ಬಿಡದಿ ಇದು ಯಾವ ರೀತಿ ಬಂತು ನೀವು ಕೇಳಿದ್ರಿ. ಈಗ ಸ್ವಾಮೀಜಿ ಅಂದ್ರೆ ಏನು, ಆತನಿಗೆ ಏನು ಪ್ರೊಫೆಷನಲ್ ಇನ್ಕಮ್ ಏನ್ ಇರೋದಿಲ್ಲ. ಆತ ಒಂಥರ ಬೈರಾಗಿ ತರ, ಹೌದಾ? ಆತ ಒಂದು ಸರ್ಕಾರ ಹಳೆ ಕಾಲದಲ್ಲಿ ಏನಾಯ್ತು, ಆಸ್ಥಾನದಲ್ಲಿ ಇರ್ತಾ ಇದ್ರು ಯಾರು ಮಹರ್ಷಿಗಳು ಋಷಿಗಳು ಎಲ್ಲ. ಅವ್ರಿಗೆ ಏನೇನ್ ಬೇಕೋ ಅವ್ರ ನೀಡ್ಸ್ ಎಲ್ಲ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಸಂಸ್ಥಾನಗಳು ರಾಜರು ನೋಡ್ಕೊಳ್ತಾ ಇದ್ರು, ಅಂದ್ರೆ ಗವರ್ಮೆಂಟ್ ನೋಡ್ಕೊಳ್ತಾ ಇತ್ತು. ಈಗಿನ ಕಾಲದಲ್ಲಿ ಇಲ್ಲಿ ನೋಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದನ್ನೇ. ಆ ಕಾರಣದಿಂದ ಇವ್ರೇನ್ ಅಡಾಪ್ಟ್ ಎಲ್ಲಾ ಸ್ವಾಮೀಜಿಗಳನ್ನು ಭಿಕ್ಷೆ ಬೇಡೋದಂತೆ. ಭಿಕ್ಷೆ ಬೇಡೋದು ಸಮಾಜಕ್ಕೋಸ್ಕರ, ಸಮಾಜ ಉದ್ಧಾರ ಮಾಡೋದಕ್ಕೋಸ್ಕರ, ಧರ್ಮ ಉದ್ಧಾರ ಮಾಡೋದಕ್ಕೋಸ್ಕರ, ಅನ್ನದಾಸೋಹ ವಿದ್ಯಾದಾಸೋಹ ಇಂಥದ್ದು ಮಾಡೋದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ಇವರು ಭಿಕ್ಷೆ ಎತ್ತಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಆತನ ಒಂದ್ ಕಡೆ ಹೇಳಿದ, ನಾನು ಭಿಕ್ಷೆ ಎತ್ತಿದ್ದೀನಿ ಅಂತ ಹೇಳಿದಾನೆ. ಸೊ ಇವಾಗ ಎಲ್ಲೋ ಕೇಳಿದ್ರು, ಅವ್ರು ಇವ್ರನ್ನ ಆಸೆ ಹಾಕೋದು ಅಂತ ಹೇಳಿದ್ರೆ ಭಿಕ್ಷೆ ಕೇಳಿದಾರೆ, ಅವ್ರು ಕೊಟ್ಟಿಲ್ಲ, ಇವ್ರು ಆಸೆ ಬಂದಿದ್ದಾರೆ ಅಷ್ಟೇ. ಕೊಟ್ಟಿರೋರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರ ಆಶ್ರಮ ಕಟ್ಕೊಂಡಿದ್ದಾರೆ. ಡೋನರ್ಸ್ ಇಲ್ಲಿಗಿಂತ ಅವ್ರಿಗೆ ಫಾರಿನ್ ಅಲ್ಲಿ ಜಾಸ್ತಿ ಇದ್ರು. ಇಲ್ಲಿ ಬರೋರು ಭಕ್ತಾದಿಗಳು ತಮಿಳುನಾಡಿಂದ, ಆಂಧ್ರ ಪ್ರದೇಶದಿಂದ, ಅಲ್ಲಿಂದ ಬರೋರು ಬಂದ್ರೆ ಅವ್ರ ಏನ್ ಮಾಡ್ತಾರೆ, ಬಂದ್ರೆ ಊಟ ಮಾಡ್ತಾರೆ. 5 ರೂಪಾಯಿ 10 ರೂಪಾಯಿ ಅವರು ಉಂಡಿ ಇದ್ರೆ ದೇವಸ್ಥಾನದಲ್ಲಿ ಹಾಕ್ತಾರೆ ಅಷ್ಟೇ ತಾನೇ. ಅವ್ರವ್ರು ನಾವು ಮಾಡೋದಷ್ಟೇ. ಅವ್ರವ್ರ ಕಷ್ಟಕ್ಕೆ ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ 1,000 ರೂಪಾಯಿ ಅನುದಾನಕ್ಕೆ ಅಂತ ಹಾಕ್ತೀವಿ. ಅದರಿಂದ ಈ ತರ ಎಲ್ಲ ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ, ಇಷ್ಟು ಮಾಡಕ್ ಹೋಗಿದೆ. ಇವ್ರೇನ್ ಮಾಡೋರು, ಇಲ್ಲಿ ಸರ್ವನ್ಸ್ ಕೊಡೋದರನೇ ಸಿಂಗಾಪುರ್ ಅಲ್ಲಿ ಕೊಡೋರು, ಬೇರೆ ಬೇರೆ ದೇಶಗಳಿಗೂ, US ಹೋಗೋರು, UK ಹೋಗೋರು, ಹೋಗಿ ಅಲ್ಲಿ ಸರ್ವನ್ಸ್ ಕೊಟ್ಟಾಗ ನೋಡಿ ಇಲ್ಲಿ ಏನಾಗತ್ತೆ, ಇಲ್ಲಿ ನಮ್ ಧರ್ಮದ ಬಗ್ಗೆ ಎಲ್ಲ ಗೊತ್ತಿದೆ. ಅಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಧರ್ಮದ ಬಗ್ಗೆ ಹೇಳಿದಾಗ ಏನಾಗತ್ತೆ, ಅವ್ರಿಗೆ ಆಶ್ಚರ್ಯ ಆಗತ್ತೆ. ಮತ್ತೆ ಈ ಧರ್ಮದ ತಿರುಳನ್ನ ಈ ಫಾರಿನರ್ಸ್ ಗೊತ್ತಾಗೋಗ್ಬಿಟ್ರೆ ಅವ್ರು ಪೂರ್ತಿ ಸರೆಂಡರ್ ಆಗೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಡೊನೇಷನ್ಸ್ ಬರೋದು ಇವ್ರಿಗೆ, ಫಾರಿನ್ ದುಡ್ಡಿಂದ ಸಿಕ್ಕಾಪಟ್ಟೆ ಡೊನೇಷನ್ಸ್ ಬರೋದು. ಅದ್ ಅಲ್ದಂಗೆ ಏನಾಗೋದು, ಅಲ್ಲಿಂದ 2-3 ಇಂಡಸ್ಟ್ರಿಯಲಿಸ್ಟ್ ಇವ್ರ ಭಕ್ತರಾಗಿ ಇಲ್ಲಿಗೆ ಬಂದ್ಬಿಡು, ಕರ್ಕೊಂಡ್ಬಿಡೋರ್ ಜೊತೆಗೆ ಎಲ್ಲ ಅದೆಲ್ಲ ಇವ್ರದೇ ಆಗತ್ತಲ್ಲ. ಅವ್ರು ಬಂದಾಗ ಏನ್ ಮೆಸ್ಮರಿಸಮ್ ಅಂತ ಇರುತ್ತೆ ಮಾತಲ್ಲಿ, ನಾಟ್ ಮೆಸ್ಮರಿಸಮ್. ಇವಾಗ ಮೆಸ್ಮರಿಸಮ್ ಯಾರಿಗ್ ಮಾಡ್ಬೋದು, ಅರ್ಹತೆ ಇಲ್ದಂಗಿರೋನ್ಗೆ, ವಿದ್ಯಾ ಅರ್ಹತೆ ಇಲ್ದಂಗಿರೋನ್ಗೆ, ನಾಲೆಜ್ ಇಲ್ದಂಗಿರೋನ್ಗೆ, ಏನು ಗೊತ್ತಿಲ್ದಂಗಿರೋನ್ಗೆ, ಮೋಸ ಹೋಗೋನ್ಗೆ ಮೆಸ್ಮರಿಸಮ್ ಮಾಡ್ಬೋದು. ಹೈಲಿ ಎಜುಕೇಟೆಡ್ ಪೀಪಲ್, ಟಾಪ್ ಇಂಡಸ್ಟ್ರಿಯಲಿಸ್ಟ್, ಆ ಇಂಡಸ್ಟ್ರಿಯಲಿಸ್ಟ್ ಎಲ್ಲರಿಗೂ ಮೆಸ್ಮರೈಸ್ ಮಾಡೋರು.
ಅಂತವ್ರಿಗೆ ಹೆಂಗ್ ಮೆಸ್ಮರೈಸ್ ಮಾಡಕ್ಕಾಗತ್ತೆ? ಅವ್ರಿಗೆ ಧರ್ಮದ ತಿರುಳನ್ನ ಹೇಳಿ, ಈ ಲೈಫ್ ಅಂದ್ರೆ ಏನು ಅಂತ ಇವ್ರು ಹೇಳ್ಕೊಟ್ಬಿಡೋರು. ಅವ್ರಿಗೆ ಹೇಳ್ಕೊಟ್ಟಿದ ತಕ್ಷಣ ಅವರು ಏನ್ ಮಾಡೋರು, ಅವ್ರಲ್ಲಿರೋದನ್ನೆಲ್ಲ ದಾನ ಧರ್ಮ ಮಾಡ್ಬಿಟ್ಟು ಆಶ್ರಮಕ್ಕೆ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡುಗಳು ಕಲೆಕ್ಷನ್ ಆಗೋದು. ಅಲ್ಲಿಂದ ಬಂದಿರೋ ದುಡ್ಡನ್ನ ಅವ್ರು ಇಲ್ಲಿ ಖರ್ಚು ಮಾಡ್ತಾ ಇದ್ರು. ಫಾರಿನ್ ಇಂದ ದುಡ್ಡು ತಗೊಂಬಂದು ಅದನ್ನ ಇಲ್ಲಿ ಖರ್ಚು ಮಾಡೋರು. ಇಲ್ಲಿಂದ ಬರುವಂತ ದುಡ್ಡಲ್ಲ, ಇಲ್ಲಿಂದ ಬರುವಂತ ದುಡ್ಡು ಏನು ಒಂದು 10% ಇದ್ರೆ ಅಲ್ಲಿಂದ ಬರುವಂತದ್ದು 90% ಇರ್ತಾ ಇತ್ತು. ಅಂದ್ರೆ ಫಾರಿನ್ ಇಂದ ಬರುವಂತ ದುಡ್ಡಿಗೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮತ್ತೆ ಟ್ಯಾಕ್ಸ್ ಇರುತ್ತಲ್ವಾ? ಇರುತ್ತಾ? ಹೇಗೆ ಇವ್ರಿಗೆ ಇವಾಗ ಬ್ಲಾಕ್ ಮನಿ ಏನ ಬರ್ತಾ ಫಾರಿನ್ ಇಂದ? ಫಾರಿನ್ ಇಂದ ಬ್ಲಾಕ್ ಮನಿ ಬರುತ್ತೆ, ಅಫಿಷಿಯಲ್ ಆಗಿ ಬರೋದು. ಬ್ಲಾಕ್ ಮನಿ ಬಂದ್ರೆ ಅದ್ರ ಮೇಲೆ ಕೇಸ್ ಹಾಕೋರು. ನಾನು ಇವಾಗ ಕಾನೂನು ಪ್ರಕಾರ ಅವ್ರ ಮೇಲೆ ಅವ್ರು ಬ್ಲಾಕ್ ಮನಿ ತಂದಿದ್ರೆ ಅದು ಕೇಸ್ ಹಾಕಿದ್ರೆ ಅದ್ರ ಬಗ್ಗೆ ತಪ್ಪೇನಿಲ್ಲ. ಅರ್ಥ ಆಯ್ತಲ್ವಾ? ಧರ್ಮ ಕಾರ್ಯಕ್ಕೆ ಅಂತ ಅವ್ರು ಕೊಡೋರು, ಅದನ್ನ ಇಲ್ಲಿ ಉಪಯೋಗಿಸ್ಕೊಳ್ಳೋರು. ಆಡಿಟಿಂಗ್ ಎಲ್ಲ ಫೈನ್ ಆಗಿ ನಡೀತಾ ಇತ್ತು, ಆಡಿಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಇದೇನು ಆ ರೀತಿ ಏನು ನನ್ನ ಲೆಕ್ಕದ ಪ್ರಕಾರ ಆಗಿದ್ರೆ ಆಗಿರೋದು, ಬಿಟ್ಟಿರೋರ ಇಲ್ದೇ ಇರೋ ಕೇಸ್ಗಳನ್ನ ಹಾಕಿರೋಂತ ಜನಗಳು ಇರೋದಕ್ಕೆ ಹಾಕ್ದಂಗೆ ಬಿಡ್ತಾ ಇದ್ರ ಮೇಲೆ. ಮೈನ್ ಆಗಿ ಬಂದಂತ ನೋಡಿ, ಇಲ್ಲೊಂದು ಫೋಟೋ ಇದೆ ನೋಡಿ, ಸಣ್ಣಗೆ ಹೀಗಿದ್ರು ನಾನು ಅವ್ರು ಮೀಟ್ ಮಾಡ್ಬೇಕು. ಹೀಗಿದ್ರು ಸ್ವಲ್ಪ ದಿನ ಆದ್ಮೇಲೆ ಈಗ ಇಲ್ಲಿದೆಲ್ಲ ಬುಕ್ಕಲ್ ಮೇಲ್ಗಡೆ ಎಲ್ಲ ಹಾಗಾದ್ರು. ಇಲ್ಲಿದೆ ನೋಡಿ, ಅವ್ರ ಯಾರೋ ಒಂದು ವಯಸ್ಸಾದವ್ರ ಜೊತೆ ತಿರುವಣ್ಣಾಮಲೆ ಬೆಟ್ಟದ ಮೇಲೆ. ನೀವು ಫಸ್ಟ್ ನೋಡಿ ಫೋಟೋನು ಅದೇನೆ. ಒಂದು ಪ್ರಶ್ನೆ, ನೀವು ಒಂದು ಮುತ್ತಿನ ಕಥೆನಲ್ಲಿ ನೀವು ಪಾಠ ಮಾಡಿದ್ದೀರಾ? ಖಂಡಿತ ಮಾಡಿದ್ದೆ. ಅವಾಗ ನೀವ್ ಹೇಗಿದ್ರಿ? ಇವಾಗ ಹೇಗಾಗಿದ್ದೀರಾ? ಆ ರೀತಿ ಮಾರ್ಪಾಡು ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಕೆನಾಟ್ ಟೇಕ್ ದಟ್ ಆಸ್ ಪಾಯಿಂಟ್ ಆಫ್ ಇದು. ರವಿಶಂಕರ್ ಅವ್ರೆ, ಈಗ ನಾನು ಒಂದೇ ಸತಿ ಜೀವನದಲ್ಲಿ ಅವ್ರು ನೋಡಿರೋದು ಸುಮಾರು ವಿಡಿಯೋಗಳು, ಫೋಟೋಗಳು ಪೇಪರ್ ಅಲ್ಲಿ ಬರ್ತಾ ಇದ್ದಿದ್ದು, ಇವೆಲ್ಲ ನೋಡ್ತಾ ಇದ್ದಾಗ ಒಂದು ದಿನ ಹಾಕಿದ್ ಒಡವೆ ಇನ್ನೊಂದ್ ದಿನ ಹಾಕ್ತಾ ಇರ್ಲಿಲ್ಲ. ಈ ಪ್ರಶ್ನೆ ಜಲಸಿಂದನೂ ಕೇಳ್ಬೋದು. ನೀವು ಅವ್ರ ಹತ್ರ ಸುಮಾರು ಸತಿ ಹೋಗಿದ್ದೀರಾ. ಆ ಮೈ ಮೇಲೆ ಅಷ್ಟು ರೀತಿ ಒಡವೆಗಳು ಹಾಕೊಳ್ತಾ ಇದ್ರಲ್ಲ, ಅವ್ರು ಖಾಸಗಿಯಾಗಿ ನಿಮ್ಮನ್ನು ಭೇಟಿ ಮಾಡ್ಬೇಕಾದ್ರು ಆ ರೀತಿ ಒಡವೆಗಳು ಧರಿಸ್ಕೊಂಡೆ ಕೂತ್ಕೊಳ್ತಿದ್ರ? ಆತ ಬಂದು ಅಲಂಕಾರ ಪ್ರಿಯ, ಅಲಂಕಾರ ರಕ ಅಲಂಕಾರ ಮಾಡ್ಕೊಳ್ಳೋನು. ಚಿನ್ನದ ಒಡವೆ ಹಾಕೊಳ್ಳೋನು, ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋನು. ನಾನಲ್ಲಿಗೆ ಹೋದಾಗ ಬೆಳ್ಳಿ ತಟ್ಟೆನಲ್ಲಿ ಊಟ ಕೊಡೋರು. ಆಯ್ತಾ? ಅವ್ಳು ಮಾಡ್ತಾ ಇದ್ದಂತ ಆಹಾರ ಪದಾರ್ಥಗಳೇ ಬೇರೆ, ಸಾತ್ವಿಕ ಆಹಾರ ಮಾಡೋರು, ಒಳ್ಳೆ ಕ್ವಾಲಿಟಿ ಫುಡ್ ಆಗೋದು. ಎಲ್ಲರಿಗೂ ಅಲ್ಲಿ ಹೋಗಿರೋರ್ಗೆಲ್ಲರಿಗೂ ಆ ರೀತಿಯಾದಂತ ನಾನ್ ವೆಜ್ ಎಲ್ಲ ಇಲ್ಲ, ಸಾತ್ವಿಕ. ಆತನು ಸಾತ್ವಿಕ, ವೆಜಿಟೇರಿಯನ್. ಹೌದು. ದೋ ಬಾರ್ನೆಸ್ ನಾನ್ ವೆಜಿಟೇರಿಯನ್, ಆತ ಬಂದ್ಬಿಟ್ಟು ವೆಜಿಟೇರಿಯನ್. ಅದನ್ನ ಹೇಳಿರೋದು, ಇದೆಲ್ಲ ಆತ ಹೇಳಿರುವಂತದ್ದು. ಆಯ್ತಾ? ಮತ್ತೆ ಆತ ಅಲಂಕಾರ ಪ್ರಿಯ, ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಇಷ್ಟ. ಅದೆಲ್ಲ ನಿಜವಾದ ಚಿನ್ನ ಅಂತೀರಾ ನೀವು? ಇರ್ಬೋದು, ನಿಜವಾದ ಚಿನ್ನನೇ ಇರ್ಬೋದು. ಅದು ಆಶ್ರಮಕ್ಕೆ ಸೇರಿರುವಂತದ್ದಲ್ವಾ, ಆತ ಹಾಕೊಳ್ತಾ ಇದ್ದ, ಅದ್ರಲ್ಲಿ ಏನ್ ತಪ್ಪು? ಇಷ್ಟು ಒಡವೆ, ಇಷ್ಟು ಚಿನ್ನ ಕಣ್ಣು ಮುಚ್ಚಿ ತಪ್ಪಿಸ್ಕೊಂಡು ಯಾವ್ದೋ ಒಂದು ದ್ವೀಪಕ್ಕೆ ಹೋಗಿ ಕೈಲಾಸಕ್ಕೆ ದೇಶ ಮಾಡ್ಕೊಂಡಿದಾನಲ್ಲ, ಹೇಗಿದೆಲ್ಲ ಹಾಕೊಂಡು ಹೇಗ್ ಪರಾರಿ ಆದ? ಏನು ಆಶ್ರಮದ ಆಸ್ತಿನ ಆಶ್ರಮದವ್ರು ತಗೊಂಡ್ರೆ ನಿಮ್ಗೇನ್ ತೊಂದ್ರೆ? ನನ್ಗೇನು ತೊಂದ್ರೆ ಇಲ್ಲ ಸ್ವಾಮಿ. ಅಲ್ಲ, ಈಗ ಅಪರಾಧಿ ಸ್ಥಾನದಲ್ಲಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಅಲ್ಲ. ಇವಾಗ ಅವ್ರು ತಗೊಂಡೋಗಿದ್ದಾರೆ ಆಗಿಲ್ಲ ಇನ್ನು. ಹೌದು, ನಾನು ತಗೊಂಡೋಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ತಗೊಂಡೋಗಿದ್ರೆ, ಅಫಿಷಿಯಲ್ ಆಗಿ ತಗೊಂಡೋಗಿದ್ರೆ ನಿಮ್ಗೇನು ತೊಂದ್ರೆ ಇಲ್ಲ, ನನಗೇನು ತೊಂದ್ರೆ ಇಲ್ಲ. ಅನ್ಅಫಿಷಿಯಲ್ ಆಗಿ ತಗೊಂಡೋಗಿದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಅವ್ರಿಗೆ ಶಿಕ್ಷೆ. ಅಲ್ಲ, ನಾನು ಏನ್ ಎತ್ತಕ್ಕೆ ಕೇಳಕ್ ಹೊರಟಿದೀನಿ ಪ್ರಶ್ನೆ ಅಂತಂದ್ರೆ, ಈಗ ಆತ ಒಂದು ಪಬ್ಲಿಕ್ ಅಲ್ಲಿ ಬಂದ್ರೆ, ನಾವು ಈಗ ನನ್ ಕತ್ತಲ್ಲಿ ಸಣ್ಣ ಸರ ಇದೆ, ಇದಕ್ಕಿಂತ ದಪ್ಪ ಚೈನು ನಾನು ಹಾಕೊಂಡಾಗ, ದಪ್ಪ ರುದ್ರಾಕ್ಷಿ ಹಾಕೊಂಡಾಗ ನೀವು ನೋಡಿದೀರ ನನ್ನ. ಅಲ್ಲಿವರೆಗೂ ಓಕೆ. ಅದಕ್ಕಿಂತ ಮೇಲೆ ಅಬ್ನಾರ್ಮಲ್ ಆಗಿ ನಾನು ಒಡವೆ ಧರಿಸಿದ್ರೆ ಸಾರ್ವಜನಿಕರ ಕಣ್ಣು ಆಟೋಮೆಟಿಕ್ ಆಗಿ ಅವ್ರ ಮೇಲೆ ಹೋಗುತ್ತೆ. ಯಾರೇ ಹಾಕೊಂಡಿಲ್ಲ, ನಾನು ಅಂತಲ್ಲ, ನಿತ್ಯಾನಂದ ಅಲ್ಲ, ರವಿಶಂಕರ್ ಅಲ್ಲ. ಇಷ್ಟು ಧರಿಸ್ಕೊಂಡು ಅವ್ರು ಹೇಗೆ ಎಸ್ಕೇಪ್ ಆದ್ರು? ಏನು ಹೋಗಕ್ ಸಾಧ್ಯ ಇಲ್ಲ, ಹಂಗೋಗಕ್ ಸಾಧ್ಯ ಇಲ್ಲ. ಅವರು ಆಸ್ತಿನೆಲ್ಲ ಎತ್ಕೊಂಡು ಹೋಗಿದ್ದಾರೆ, ಮೂಟೆ ಕಟ್ಕೊಂಡು, ಅದೆಲ್ಲ ಊಹಾಪೋಹಕ್ಕಿರ್ಬೋದು. ಯಾಕೆಂದ್ರೆ ಆತ ಹೋಗೋದೇ ಒಂದು ಕಷ್ಟಕರವಾದಂತ, ತುಂಬಾ ಕಷ್ಟವಾಗಿರುವಂತ ಕೆಲಸ. ಎಲ್ಲ ಅಧಿಕಾರಿಗಳು ಕಣ್ ತಪ್ಸೆ ಹೋಗ್ಬೇಕು ಅಂತ ಅಫಿಷಿಯಲ್ ಆಗಿ, ಅನ್ಅಫಿಷಿಯಲ್ ಆಗಿ ಹೆಂಗ್ ಹೋದ್ರು, ರಾಜ ಮರ್ಯಾದೆಯಿಂದ ಹೋದ್ರು, ಅದು ಗೊತ್ತಿಲ್ಲದೆ ಇರುವಂತ ವಿಷಯ. ಆಯ್ತಾ? ಇವ್ರಿಗೆಲ್ಲ ದೊಡ್ಡ ಕಾಂಟ್ಯಾಕ್ಟ್ಸ್ ಇತ್ತು. ರಾತ್ರಿ ಓಡೋದ್ರು ದೇಶ ಬಿಟ್ಟು. ಅದು ಒಂದು ಊಹೆನೆ. ದೇಶ ಬಿಟ್ಟು ಓಡೋದ್ರು. ಅದನ್ನ ಹೇಳ್ಕೊಂಡು ಎಲ್ಲೋ ಕೈಲಾಸಾಶ್ರಮ ನಾನು ಸ್ವಂತ ದೇಶ ಕಟ್ಕೊಂಡಿದೀನಿ ಅಂತ ಹೇಳಿದ್ರು ಅಲ್ವಾ? ಹೌದು. ಸೊ ಕದ್ದು ಮುಚ್ಚಿ ಬಿಟ್ಟು ಕದ್ದು ಮುಚ್ಚಿ ತಾನೇ ಹೋಗಿರೋದು ಅವರು. ಹೌದು. ಅಲ್ಲದಂದ್ರೆ ನಿಮ್ ಪ್ರಕಾರ ಕಾನೂನು ವಿರುದ್ಧವಾಗಿ ಹೋಗಿರೋದು, ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ, ಕದ್ದು ಮುಚ್ಚೆ ಹೋದಂಗೆ. ಅವ್ರಿಗೆ ಅದು ನೀವು ಆ ರೀತಿ ಹೇಳ್ತಾ ಇದ್ದೀರಾ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಅದ್ರಲ್ಲಿ ಏನು ಸಂದೇಹ ಇಲ್ಲ. ನಾನು ಅದನ್ನ ಒಪ್ಕೊಳ್ತೀನಿ. ಅದು ತಪ್ಪು. ಹೋದ್ಮೇಲೆ ಆತನಿಗೆ ಎಲ್ಲಿಂದ ಬಂತು ಇಷ್ಟು ದುಡ್ಡು? ಮತ್ತೆ ಒಂದು ದೇಶ ಕಟ್ಟೋಷ್ಟು, ಮತ್ತೆ ಅಲ್ಲಿ ಇದ್ ಮಾಡೋಷ್ಟು? ಯಜಮಾನ್ರೆ ನೋಡಿ, ಅವ್ರು ಭಕ್ತರು ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ,
ಅಮೆರಿಕಾದಲ್ಲಿದ್ದಾರೆ, ಇಂಗ್ಲೆಂಡ್ ಇದ್ದಾರೆ, ದುಬೈ ಅಲ್ಲಿದ್ದಾರೆ, ಸಿಂಗಾಪುರ್ ಅಲ್ಲಿ ಇದ್ದಾರೆ. ನೀವು ಯಾವ ದೇಶ ಹೇಳ್ತೀರೋ ಆ ದೇಶದಲ್ಲಿದ್ದಾರೆ. ನಿಮ್ಮ ಬಾಯಿಂದ ಬರ್ಲಿ ಅಂತ ಪ್ರಶ್ನೆ ನಿಮ್ಮನ್ನ ಕೆಣಕಿದೆ. ಸೊ ಆ ರೀತಿ ಇರ್ಲಿ. ಸೊ ಆ ರೀತಿ ಅವ್ರಿಗೆ ಫಂಡ್ಸು ಬರುತ್ತೆ. ಅಂದ್ರೆ ಈ ಧರ್ಮ ಅಂದ್ರೆ ಇವರು ಅಷ್ಟು ಪ್ರಭಾವಶಾಲಿಯಾಗಿ ಆ ಏನು ಸರ್ಮನ್ಸ್ ಅಂತ ಹೇಳ್ತಾರೆ, ಧಾರ್ಮಿಕವಾಗಿ ಏನು ಭಾಷಣ ಕೊಡ್ತಾರೆ, ಆ ತಿರುಳನ್ನ ಯಾವ ರೀತಿ ಎತ್ತಿ ಹೇಳ್ತಾರಲ್ಲ, ಅದ್ರಲ್ಲಿ ಎಂತವ್ರಾದ್ರೂ ಬಿದೋಗ್ತಾರೆ. ಪ್ರವಚನ ಇದೆಯಲ್ಲ, ಅದು ಅಷ್ಟು ಹ್ಯೂಮನ್ ಆಗಿರುತ್ತೆ, ಟಚ್ ಆಗತ್ತೆ, ಅದು ಹಾರ್ಟ್ ಹಾಗೆ ಟಚ್ ಆಗತ್ತೆ, ಮತ್ತೆ ಅದ್ರಲ್ಲಿ ಸತ್ಯಾಂಶ ಇರುತ್ತೆ. ಇವಾಗ ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಬಂದ್ಬಿಟ್ಟು ಇವಾಗ ಮಾಡರ್ನೈಸ್ಡ್, ಇದರಲ್ಲಿ ನಮ್ದು ವೇದಿಕ್ ಪರಂಪರೆದಾಗ್ಲಿ, ನಮ್ಮ ರಾಮಾಯಣ ಮಹಾಭಾರತ, ಇದ್ರ ಯಾವ್ದು ಅಷ್ಟು ಎಲ್ಲೋ ಒಂದ್ ಲೈನ್ ಎರಡ್ ಲೈನ್ ಆ ಕಡೆ ಈ ಕಡೆ ಬಂದು ಹೋಗುತ್ತೆ ಹೊರತು ಅದ್ರ ಪರವಾಗಿರುವಂತ ವಿದ್ಯಾಭ್ಯಾಸ ಎಲ್ಲೂ ಇಲ್ಲ. ಯಾವ ಮಕ್ಕಳು ಕೇಳಿದ್ರು ರಾಮಾಯಣ ಏನು ಮಹಾಭಾರತ ಎಂದು ಗೊತ್ತಿರಲ್ಲ. ಎಪಿಸೋಡ್ಸ್ ಬಂದ್ಮೇಲೆ ಸ್ವಲ್ಪ ಆಯ್ತು. ಇವಾಗ ಇಂಟರ್ನೆಟ್ ಇರೋದ್ರಿಂದ ಎಲ್ಲ ಇವಾಗ ಸ್ವಲ್ಪ ಇವಾಗ ನೋಡ್ತಾ ಇದಾರೆ ಜನ. ಸೊ ಆ ಕಾರಣದಿಂದ ಸ್ವಲ್ಪ ಪ್ರಚಲಿತದಲ್ಲಿ ಆಗ್ತಾ ಇದೆ. ಇಲ್ಲಾಂದ್ರೆ ಧರ್ಮನೇ ಇಲ್ದಂಗೆ ಹೊಟ್ಟೋಗ್ತಾ ಇತ್ತಲ್ವಾ. ಅಂತ ಸಮಯದಲ್ಲಿ ಪರ್ಟಿಕ್ಯುಲರ್ಲಿ ಫಾರಿನ್ ಅಲ್ಲಿ ಇರೋರಿಗೆ ನಮ್ಮ ಹಿಂದೂ ಧರ್ಮದ ಇದೆ ಹೇಳಿದಾಗ ಅವರು ಸರೆಂಡರ್ ಹೋಗ್ತಾರೆ. ಅವ್ರು ಕೊಟ್ಟಿರುವಂತ ದುಡ್ಡುಗಳೇ ಇವಲ್ಲ, ಡೋನರ್ಸ್ ವರ್ಲ್ಡ್ ಓವರ್ ಇದಾರೆ ಅವ್ರಿಗೆ. ಒಂದು ವಿಷಯ ನಂಗೆ ಈ ಚರ್ಚೆ ಮಧ್ಯದಲ್ಲಿ ಒಂದು ವಿಷಯ ನೆನಪಾಯ್ತು. ನಮ್ಗೆ ಮಹಾರಾಷ್ಟ್ರದ ಪೂನಾ ಬಳಿ ರಜನೀಶ್ ಅಂತ ಒಬ್ಬ ಇದ್ದ. ಆತ ಹೌದೌದು ದೇವಮಾನವ ಅಂತ ಹೇಳ್ಕೊಂಡು ಅವನ್ನೆಲ್ಲರೂ ಆಚಾರ್ಯ ರಜನೀಶ್ ಅಂತ ಹೇಳ್ತಾ ಇದ್ರು. ನಮ್ಮ ಆಗಿನ ಕಾಲದ ಪ್ರಖ್ಯಾತ ನಟ ವಿನೋದ್ ಖನ್ನಾ ಆತನ ಅನುನಯಾಗಿ, ಆತನ ಭಕ್ತನಾಗಿ ಚಿತ್ರರಂಗ ಬಿಟ್ಟು ದೂರ ಹೋದ ಅಂತ ನಾವೆಲ್ಲ ಆಗಿನ ದಿನಗಳಲ್ಲಿ ಕೇಳಿದೀವಿ. ಹೌದು, ಅವಾಗ ಇಷ್ಟೆಲ್ಲ ಮೀಡಿಯಾ ಇರ್ಲಿಲ್ಲ. ಸೊ ಅವಾಗಿದ್ದ ಬರ್ತಾ ಇದ್ದಂತ ಪೇಪರ್ಗಳು ಓದಿದ್ ನೆನಪು. ಆತ ಯಾವ್ದೋ ಕಾರಣಕ್ಕೆ ಇಲ್ಲಿ ಬಿಟ್ಟು ಅಮೆರಿಕಾದ ಓರೆಗಾಮ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾನೆ. ಅಲ್ಲಿ ಸೆಟ್ಲ್ ಆಗಿ ಯಾವ್ದೋ ಒಂದು ಭಾಷಣದ ಮಧ್ಯೆ ನಮ್ಮ ಪಿತಾಮಹ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾನೆ. ಮಹಾತ್ಮ ಗಾಂಧಿ ಅವರು ಇಷ್ಟು ವಯಸ್ಸಾದ್ರು ಹೆಣ್ಮಕ್ಳ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ರಾ ಅನ್ನೋದು ನಾವೆಲ್ಲ ಓದಿದೀವಿ. ಇದ್ರ ಬಗ್ಗೆ ಇನ್ಸೈಡ್ ವೀಕ್ಲಿ ಮ್ಯಾಗಝೈನ್ ಬಂದಿದೆ. ಅವಾಗ ಆತನ್ನ ಅಮೆರಿಕ ಗಡಿಪಾರ್ ಮಾಡುತ್ತೆ. ಆತ ತಿರ್ಗಾ ಬಂದು ಪೂನಾಗ್ ಸೆಟ್ಲ್ ಆಗ್ತಾನೆ. ಇದು ಯಾಕೆ ಇಲ್ಲಿ ನೆನಪಿಗೆ ಬಂತು ಅಂತಂದ್ರೆ ನನಗೆ, ಆತ ಆಮೇಲೆ ಕಾಲಾಂತರದಲ್ಲಿ ಮರಣ ಹೊಂದ್ತಾನೆ, ಅದಾಗುತ್ತೆ. ಆತನ ಆಶ್ರಮ ಇದೆಯೋ ಇಲ್ಲೋ ಈಗಲೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಓದಿರೋಂಥದ್ದು ನೆನಪಾಯ್ತು. ಈ ನಿತ್ಯಾನಂದನು ಹೀಗಂದ್ರೆ ಈ ಕುಂಡಲಿನಿ ವಿದ್ಯೆ ಅಂತ ಏನೋ ಹೇಳೋರು. ಜನ ಕೂತ್ಕೊಂಡಿದ್ ಕಡೆ ಕುಣಿಯಕ್ ಶುರು ಮಾಡೋರು, ಕಪ್ಪೆ ತರ ಎಗರೋದಕ್ಕೆ ಕುಣಿಯೋದಕ್ಕೆ ಶುರು ಮಾಡೋರು. ಜನ ಹುಚ್ಚಾಗಿ ನಂಬ್ತಾ ಇದ್ರ ಅದ ನಿಜವಾಗ್ಲೂ ನನ್ ಮತ್ತೆ ಅಲ್ಲಿಗೆ ಬರ್ತೀನಿ. ಒಂದು ಅತಿ ಮಾನುಷ ವಿದ್ಯೆಗಳೇನಾದ್ರು ಮಾಟ ಮಂತ್ರ ಏನಾದ್ರು ಬರ್ತಿತ್ತಾ ನಿತ್ಯಾನಂದಂಗೆ ಅಂತ? ಆಕ್ಚುಲಿ ನಾನು ರಾಂಗ್ ಪರ್ಸನ್. ಸುಮ್ನೆ ನೀವು ಕೇಳ್ತಾ ಇದೀರಾ ಅಂತ ನನ್ನ ಜನರಲ್ ನಾಲೆಜ್ ಇಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ಹತ್ತಿರ ನೋಡಿಲ್ಲ? ಹೌದು, ಆದ್ರೆ ಎಗರೋರು ಆ ರೀತಿ ಒಂದ್ ಕಡೆ ಕುತ್ಕೊಂಡು ಇದ್ ಮಾಡ್ತಾ ಇದ್ದಾಗ ಒಂಥರ ಹುಚ್ಚಿದ್ದು ಇದ್ದಂಗೆ ಎಗರೋರು ನಾನು ನೋಡಿದೀನಿ ವಿಡಿಯೋ. ಅದ್ರಲ್ಲಿ ಏನು ಒಂದು ಅರ್ಧ ಅಡಿ ಕಾಲಡಿ ಆತರ ಎಗರೋರು. ಎಗರೋರು ಅದು ಬಂದ್ಬಿಟ್ಟು ಅದೊಂಥರ ವಿದ್ಯೆ ಅದು. ಅಂದ್ರೆ ಇವಾಗ ಏನೋ ದುಗುಡ, ಏನೋ ಮನಸ್ಸಲ್ಲಿ ಇರ್ತಕ್ಕಂತ ಒಂದು ಅಶಾಂತಿ, ಟ್ರಾನ್ಸ್ ಅಂತ ಕರಿತೀವಿ ನಾವು. ಏನಾಗುತ್ತೆ, ಸಾಮಾನ್ಯವಾಗಿ ಇಂಥ ಕಡೆ ಹೋಗೋರೆಲ್ಲ ಏನೋ ಒಂದು ಮಾನಸಿಕ ಒಂದು ಅಸಮತೋಲನ ಇರುತ್ತೆ, ಏನೋ ತೊಂದರೆಗೊಳಗಾಗಿರ್ತಾರೆ. ಇವಾಗ ಏನಕ್ಕೋಸ್ಕರ ಹೋಗ್ತಾರೆ ಅಂತ ಕಡೆ, ಏನೋ ನಮ್ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋ ಇದಕ್ಕೆ ಹೋಗ್ತಾರೆ. ಹೌದು, ಅದು ಒಂಥರ ಟ್ರೀಟ್ಮೆಂಟ್ ಇರ್ಬೋದು. ಯಾವುದು ಆ ರೀತಿಯಾದಂತ ಒಂದು ವಿದ್ಯೆ, ಆ ಕುಂಡಲಿನಿ ವಿದ್ಯೆನೆಲ್ಲ ಹಾಕ್ಬಿಟ್ಟು ಇವರು ಮನಸ್ಸನ್ನ ಪೂರ್ತಿ ಕಂಟ್ರೋಲ್ ಮಾಡಿ ಅವ್ರಿಗೊಂದು ರಿಲೀಫ್ ಕೊಡೋ ತರ ಒಂದು ವಿದ್ಯೆನ ಆತ ನಡೆಸ್ತಾ ಇದ್ದಂತೂ ನಿಜ. ಹಂಗೆ ಅದೇ ಒಬ್ರು ಇಬ್ರು ಮಾಡಿದ್ರೆ ಪರವಾಗಿಲ್ಲ, ಗುಂಪಾಗಿ ಮಾಡೋರು. ಹೌದು, ನಾನು ನೋಡಿದೀನಿ, ವಿಡಿಯೋ ನೋಡಿದೀನಿ. ಅಥವಾ ಜನ ಒಂಥರ ಟ್ರಾನ್ಸ್ಗೆ ಒಳಗಾಗ್ತಿದ್ರ ಅಂತ. ಅಂದ್ರೆ ಟ್ರಾನ್ಸ್ ಅಂದ್ರೆ ಏನು? ಟ್ರಾನ್ಸ್ ಅಂದ್ರೆ ಆತನ ಮೇಲೆ ಒಂದು ವ್ಯಾಮೋಹಕ್ಕೆ, ಯಾವ್ದಾದ್ರು ಒಂದು ಮೋಡಿ ವಿದ್ಯೆಗೆ. ಇದು ಇನ್ಫ್ಲೂಯೆನ್ಸ್, ಮೋಡಿ ವಿದ್ಯೆ ಅಂತ ನೀವು ಹೇಳಕ್ಕಾಗಲ್ಲ. ಇನ್ಫ್ಲೂಯೆನ್ಸ್ ಒಳಗಾಗ್ತಾ ಇದ್ರು. ಅದೇ ಇನ್ಫ್ಲೂಯೆನ್ಸ್ ಇವಾಗ್ಲೂ ಇವಾಗ ನಾವು ಒಂದು ಟ್ರಾನ್ಸ್ ಅಂತಲ್ಲ. ಇವಾಗ ಸುಭಾಷ್ ಚಂದ್ರ ಬೋಸ್ ಈಗಿಲ್ಲ, ಇನ್ನು ಇದಾರೆ ಅಂತ ಯೋಚನೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಸರಿ, ಆ ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ಏನಾಗುತ್ತೆ, ಒಂದು ಮೈ ನವಿಲೆ ಇರುತ್ತಾ ಇಲ್ವಾ, ಆ ರೀತಿ ಎನರ್ಜಿ ಬರ್ತಾ ಇಲ್ವಾ? ಮತ್ತೆ ಇವಾಗ ಭಗವದ್ಗೀತೆ ನೀವು ಕೇಳ್ತಾ ಇರ್ತೀರಾ, ಭಗವದ್ಗೀತೆ ಕೇಳಿದ ತಕ್ಷಣ ನಿಮ್ಗೆ ಏನಾಗತ್ತೆ, ಮೈ ಜುಮ್ಮನ್ನತ್ತಲ್ವಾ? ಸೊ ಆ ರೀತಿ ಯಾವ್ದಾರು ಒಂದು ವಿದ್ಯೆ, ಅದು ಅಪೂರ್ವದಂತ ವಿದ್ಯೆ ಅದಾದಾಗ ಸಾಮಾನ್ಯವಾಗಿ ಮನುಷ್ಯನಲ್ಲಿ ಆ ಉಲ್ಲಾಸ, ಉದ್ವೇಗ ಮತ್ತೆ ಆ ಉತ್ತೇಜನ, ಆ ಎನರ್ಜಿ ಚಿಮ್ಮೋದು ಸಹಜ. ಇನ್ನೂ ಏನಾದ್ರು ಈ ತರ ಬೇರೆ ಬೇರೆ ರೀತಿ ನೀವು ಅಲ್ಲಿ ಹೋಗಿ ಪ್ರವಚನಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಏನೋ? ಪ್ರವಚನದಲ್ಲಿ ನಾನು ಭಾಗವಹಿಸಿದ್ದೇ ಇಲ್ಲ. ನಾನು ಹೋಗಿದ್ದು ಒಂದು 10 ಸಾರಿ ಹೋಗಿರ್ಬೋದು. 10 ಸಾರಿ ಹೋಗಿದ್ದಾಗ್ಲೂ ನಾನು ಅಲ್ಲಿ ಪ್ರವಚನಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೋಗಿಲ್ಲ. ಅಲ್ಲಿ ಹೋದಾಗ ಪ್ರವಚನದ ಕೇಳಿದೀನಿ ಅಷ್ಟೇ. ನಾನೇನು ಐ ಆಮ್ ನಾಟ್ ಡಿಸೈಪಲ್. ಈಗ ಅಮೆರಿಕ ಗಡಿಪಾರ್ ಮಾಡಿದ್ಮೇಲೆ ವಾಪಸ್ ಇಂಡಿಯಾಗ್ ಬಂದು
ಅವ್ರ ಕೊನೆ ಕಾಲ ಇಲ್ಲೇ ಕಳೆದ್ರು. ಆ ರೀತಿ ಅಲ್ಲಿನ ಒಂದು ಸರ್ಕಾರಗಳು ಏನಾದ್ರು ಗಡೀಪಾರು ಮಾಡೋ ಚಾನ್ಸ್ ಇದೆಯಾ? ಅದು ವಕೀಲರ ಕೆಲಸ. ಯಾರನ್ನ? ನಿತ್ಯಾನಂದ ಕೈಲಾಸದಿಂದ ಅವರು ಭಾರತಕ್ಕೆ ವಾಪಸ್ ಬರ್ಬಹುದಾ? ಆಗ್ಬಹುದು. ನಾನೇನ್ ಹೇಳ್ತಾ ಇರೋದು, ಈಗ ಸರ್ಕಾರ ಬಂದ್ಬಿಟ್ಟು ನೋಡಿ, ನಾವು ಇದು ಭಾರತ ದೇಶ. ಆತ ಬಂದ್ಬಿಟ್ಟು ಹಿಂದೂ ಧರ್ಮ ಪ್ರಚಾರಕ. ಆತ ಬಂದ್ಬಿಟ್ಟು ನಮ್ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಉದ್ಭವ ಆಗೋಯ್ತು ಅಷ್ಟೇ. ಆತ ಮಾಡೋದು ತಪ್ಪಿರ್ಬೋದು. ಆತನ ಕರ್ಕೊಂಡ್ಬಂದು ಗೌರವಪೂರ್ವಕವಾಗಿ ನಮ್ಮ ಸರ್ಕಾರನೇ ಕರ್ಕೊಂಡ್ಬಂದು ಅವ್ರಿಗೆ ಸರಿಯಾಗಿರುವಂತ ಒಂದು ಟ್ರಯಲ್ ನಡೆಸಿ ತಪ್ಪು ಮಾಡಿದ ಶಿಕ್ಷೆ ಆಗ್ಲಿ, ಇಲ್ಲ ಅಂದ್ರೆ ಅವ್ರನ್ನ ಮತ್ತೆ ಅವರು ಪೀಠದಲ್ಲಿ ಕೂಡಿಸುವಂತದ್ದು ಕರ್ತವ್ಯ ಮಾಡ್ಬೇಕಾಗಿರೋದು ಸರ್ಕಾರ. ಕೇಳಿ, ಇದಲ್ದಂಗೆ ಅಲ್ಲಿರುವಂತದ್ದು ವಿರೋಧ ಇದ್ದೇ ಇರುತ್ತೆ. ಯಾರು ಇಲ್ಲಿಂದ ಒಬ್ಬ ಹಿಂದೂ ಹೋಗಿ ಅಲ್ಲೆಲ್ಲೋ ಹೋಗಿ ಒಂದು ರಾಷ್ಟ್ರ ಕಟ್ಟಿದ್ರೆ ವಿರೋಧ ಇರಲ್ಲ ಅನ್ಕೊಂಡಿದ್ದೀರಾ? ಇಲ್ಲಿರೋದಕ್ಕಿಂತ ಅಲ್ಲಿ ಹೆಚ್ಚಿನ ವಿರೋಧ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟದಲ್ಲಿ ಇರ್ಬೋದು ಆತ.